ಆ ಬೂತ್ ಬಾವಡಿ ಹೆಸರು ನೋಡಿ, ಹೆದರಿಕೆ ಬರೋ ಅಂತ ಹೆಸರು. ಅದು ನಿಜವಾಗ್ಲೂ ಅಲ್ಲಿ ದೊಡ್ಡದು ಒಂದು ಬಾವಿ ಇತ್ತು, ಹಳೆ ಬಾವಿ. ಅಲ್ಲಿ ಒಂದು ಗೂಬೆ ಕೂಗೋದು, ಅದ್ರ ಹೆಸರು ಮಾಟೆಲ್ಡ್ ವುಡೌಲ್ ಅಂತ ಹೇಳಿ. ಆ ಗೂಬೆ ಕೂಗೋದು ಕೇಳ್ಬಿಟ್ರೆ ನೀವು ಕನ್ನಡದಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ ಅಂತಾರಲ್ಲ, ಆ ತರ ಕೂಗು. ಅದೊಂದ್ಸಲ ಬೇಕಾದ್ರೆ ನಿಮಗೆ ಕೇಳಿಸ್ತೀನಿ ಅದನ್ನ. ಅಂದ್ರೆ ಒಂದು 10 ಮೀಟರ್ ದೂರದಲ್ಲಿ ರಸ್ತೆ ಬದಿಯಲ್ಲಿ ಒಂದು ಹುಲಿ ಕೂತ್ಕೊಂಡಿದೆ. ನಾನು ನೋಡ್ತೀನಿ, ಅದ್ರ ಕಣ್ಣನ್ನು ನಾನು ನೋಡ್ತೀನಿ, ನನ್ನ ಕಣ್ಣು ಅದು ನೋಡ್ತಾ ಇದೆ. ನನಗೆ ಅವಾಗ ಒಂದು ಸ್ವಲ್ಪ ಹೃದಯ ಬಾಯಿಗೆ ಬಂದಂಗೆ ಆಯಿತು. ಗಿರೀಶನ್ ಕೈ ಹಿಚ್ಚಕ್ತಿದೆ, ನಾನು ಮಾತಾಡೋಂಗಿಲ್ವಲ್ಲ. ಹೋದ್ಮೇಲೆ ನಿಂತ್ಕೊಂಡು ವಾಪಸ್ಸು ನಮ್ಮ ಕಡೆ ತಿರುಗ್ಬಿಟ್ಟು, ನೋಡ್ರಪ್ಪ, ನಾನು ನನ್ನ ಪಾಡಿಗೆ ನಾನು ಹೋಗ್ತಿದ್ದೀನಿ, ನೀವು ನಿಮ್ಮ ಪಾಡಿಗೆ ಹೊರಟೋಗಿ, ನಮಗೆ ನಿಮಗೆ ಸಂಬಂಧ ಇಲ್ಲ ಅಂತ ಹೇಳ್ತು ಅನ್ಸು ನನಗೆ ಅವತ್ತು. ಅವಾಗ ಗೊತ್ತಾಯ್ತು ಅದೊಂದು ಹೆಣ್ಣು ಹುಲಿ. ಅವಾಗ ನನಗೂ ಮದುವೆ ಆಗಿರಲಿಲ್ಲ, ಅದು ಬೇರೆ ವಿಚಾರ. ದೂರದಲ್ಲೆಲ್ಲೋ ಒಂದು ಕಡ್ಡಿ ಮುರಿದಾಗ ಗೊತ್ತಾಗುತ್ತೆ, ಅದು ಆನೆ ಅಂತಾನೆ ಗೊತ್ತಾಗುತ್ತೆ. ಆ ಸಿಗ್ನೇಚರ್ ಸೌಂಡ್ಸ್ ಇರುತ್ತಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದು ವೈಲ್ಡ್ ಲೈಫ್ ಅವ್ರಿಗೆ ಬಹಳ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ವೈಲ್ಡ್ ಲೈಫರ್ಸ್ ಹ್ಯಾವ್. ಅವ್ರಿಗೆ ಕಣ್ಣು, ಕಿವಿ, ಮೂಗು ಎಲ್ಲ ಚೆನ್ನಾಗಿರುತ್ತೆ. ಮೂಗು ಯಾಕಬೇಕು ಅಂದ್ರೆ ಹುಲಿ ಉಚ್ಚ ಇದಿರೋ ಜಾಗದಲ್ಲಿ ವಾಸನೆ ಬರುತ್ತೆ, ದೂರದಿಂದನೇ ವಾಸನೆ ಬರುತ್ತೆ, ನಮಗೆ ಗೊತ್ತಾಗುತ್ತೆ. ಹುಲಿಗಳು, ಚಿರತೆಗಳ ಬಗ್ಗೆ ನೀವು ಹೆದರ್ಕೊಳ್ಳೋದು ಬೇಕಿಲ್ಲ, ಅವಶ್ಯಕತೆ ಇಲ್ಲ. ಎಷ್ಟು ಸಿಂಪಲ್ ಆಗಿ ಹೇಳಿದ್ರೆ ಅಲ್ಲಿ ಹುಲಿ ಇದೆ, ಚಿರತೆ ಇದೆ ಅಷ್ಟೇ ಅಂತ. ನಡೀತಾ ಇದೆ ನಮ್ಮ ಟೈಗರ್ ವೀಕ್. ಕೇಳ್ತಾ ಇದ್ರೆ ಇದು ಫ್ಯಾಂಟಾಸ್ಟಿಕ್ ಮಾರ್ನಿಂಗ್ಸ್, ನಿಮ್ಮ ಆರ್ಜೆ ಪಲ್ಲವಿ ಜೊತೆ ರೇಡಿಯೋ ಸಿಟಿ 91.1. ಹೌದು, ಈ ವಾರ ಪೂರ್ತಿ ನನ್ನ ಜೊತೆ ನಮ್ಮ ಸ್ಟುಡಿಯೋನಲ್ಲಿ ಇರ್ತಾರೆ ನಮ್ಮ ಸ್ಪೆಷಲ್ ಗೆಸ್ಟ್. ನಾವು ವೈಲ್ಡ್ ಲೈಫ್ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ವೈಲ್ಡ್ ಲೈಫ್ ಕನ್ಸರ್ವೇಷನಿಸ್ಟನ್ನೇ ಕರ್ಕೊಂಡ್ ಬರ್ಬೇಕಲ್ವಾ. ಅಂಡ್ ಇವ್ರಿಗಿಂತ ದೊಡ್ಡದಾಗಿರುವ ನೇಚರ್ ಲವರ್, ವೈಲ್ಡ್ ಲೈಫ್ ಲವರ್ ನನಗಂತೂ ಗೊತ್ತಿಲ್ಲಪ್ಪ. ಸೊ ವೆಲ್ಕಮ್ ಬ್ಯಾಕ್ ಡಾಕ್ಟರ್ ಸಂಜಯ್ ಗುಬ್ಬಿ ಅವರೇ, ಮತ್ತೊಂದ್ಸಲ ನನ್ನ ಸ್ಟುಡಿಯೋಗೆ ಬಂದಿದ್ದೀರಾ. ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್. ನಮಸ್ಕಾರ. ಥ್ಯಾಂಕ್ ಯು. ಐ ಆಮ್ ವೆರಿ ಹ್ಯಾಪಿ ಟು ಗೆಟ್ ಬ್ಯಾಕ್ ಹಿಯರ್. ಸೊ ಫಸ್ಟ್ ಯಾವ ಕಥೆಯನ್ನ ಹೇಳ್ತೀರಾ, ಯಾವ ವೈಲ್ಡ್ ಲೈಫ್ ಸ್ಟೋರಿ ನಮಗೆ ಹೇಳಬೇಕು ಅಂತ, ನಮಗೆ ಕೇಳಿಸ್ಬೇಕು ಅಂತಿದ್ದೀರಾ? ಈಗ ಇಂಟರ್ನ್ಯಾಷನಲ್ ಟೈಗರ್ ಡೇ ಆದ್ರಿಂದ, ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ ಆಚರಿಸ್ತಿರೋದ್ರಿಂದ ಮೊದಲಾಗಿ ಹುಲಿದೇ ಒಂದು ಕತೆ ಹೇಳ್ಬಿಡೋಣ. ಆದರೆ ಈ ಕತೆ ಕರ್ನಾಟಕದ್ದಲ್ಲ, ರಣಥಂಬೋರ್ ಟೈಗರ್ ರಿಸರ್ವ್ ರಾಜಸ್ಥಾನದ್ದು. ಇದು ಸುಮಾರು 2024 ವರ್ಷ 25 ವರ್ಷ ಆಯ್ತು ಅನ್ಸುತ್ತೆ ಈ ಕತೆ ನಡೆದು. ರಣಥಂಬೋರ್ ಟೈಗರ್ ರಿಸರ್ವ್ ನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅವಾಗ ಕಾಡ್ ಮಧ್ಯೆ ಇದ್ವಿ. ಲಾಪೂರ್ ಅಂತ ಒಂದು ಆಂಟಿ ಪೋಚಿಂಗ್ ಕ್ಯಾಂಪ್ ನಲ್ಲಿ ಉಳ್ಕೊಂಡಿದ್ವಿ. ರಣಥಂಬೋರ್ ನಲ್ಲಿ ಯಾರು ಕಾಡ್ ಒಳಗಡೆ ಇರೋಂಗಿಲ್ಲ, ನಿಮಗೆ ಬಹುಶಃ ಗೊತ್ತಿರ್ಬೋದು. ಆದ್ರೆ ವೈಜ್ಞಾನಿಕ ಅಧ್ಯಯನಗಳನ್ನ ಮಾಡಿದಾಗ, ಸೈಂಟಿಫಿಕ್ ರಿಸರ್ಚ್ ಮಾಡಿದಾಗ ಆ ತರ ಪರ್ಮಿಷನ್ಸ್ ಕೊಡ್ತಾರೆ, ಇರ್ಬೋದು. ಅವಾಗ ನಾವು ಬೆಳಗ್ಗೆ ಕೆಲವು ಸಲ 3 ಗಂಟೆಗೆ ಎದ್ದು ಹೊರಡಬೇಕಾಗಿತ್ತು. ನಮ್ಮ ಕೆಲಸ 6:30 ಪ್ರಾರಂಭ. ಜನವರಿ ಮಂತ್, ಅದು ತಿಂಗಳು. ತುಂಬಾ ಚಳಿ. ಜನವರಿ ಅಂದ್ರೆ ನಿಮ್ಗೆ ರಾಜಸ್ಥಾನ ಗೊತ್ತಲ್ಲ, ಕೊರಿಯೋ ಅಷ್ಟು ಚಳಿ. ಅವತ್ತು ನಾವು ಆಂಟಿಪೋಚಿಂಗ್ ಕ್ಯಾಂಪಲ್ಲಿ ಬೆಳಗ್ಗೆ ಕೆಲವು ಸಲ 3 ಗಂಟೆಗೆ ಎದ್ದು ಹೊರಡ್ತಾ ಇದ್ವಿ. 3:45ಗೆ ನಮ್ಗೆ ನಾವು ಕೆಲಸ ಶುರು ಮಾಡೋ ಜಾಗಕ್ಕೆ ಬಿಟ್ಬಿಡೋರು, ಡ್ರಾಪ್ ಮಾಡೋರು ಆ ಚಳಿಯಲ್ಲಿ. ಒಂದು ಜಾಗದಲ್ಲಿ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಒಂದು ಬೂತ್ ಬಾವಡಿ ಅನ್ನೋ ಒಂದು ಜಾಗದಲ್ಲಿ ಡ್ರಾಪ್ ಮಾಡೋರು. ಅಲ್ಲಿಂದ ನಡೆದು ನಾವು ಏನೋ ವೈಜ್ಞಾನಿಕ ಅಧ್ಯಯನ ನಡೆಸಬೇಕಿತ್ತು. ಅಲ್ಲಿಂದ ಅದು ಪ್ರಾರಂಭ ಮಾಡೋದು 6 ಗಂಟೆ 6:30 ಬೆಳಕಾದ ಮೇಲೆ. ಆದ್ರೆ 3:15 ನಮಗೆ ಬಿಟ್ಟಿದ್ರು. 3:15 6:15 ತನಕ ಕುತ್ಕೋಬೇಕು ಚಳಿಲಿ. ಆ ಬೂತ್ ಬಾವಡಿ ಹೆಸರು ನೋಡಿ, ಹೆದರಿಕೆ ಬರೋ ಅಂತ ಹೆಸರು. ಅದು ನಿಜವಾಗ್ಲೂ ಅಲ್ಲಿ ದೊಡ್ಡದು ಒಂದು ಬಾವಿ ಇತ್ತು, ಹಳೆ ಬಾವಿ. ಅಲ್ಲಿ ಕುತ್ಕೊಂಡ್ರೆ ಅಲ್ಲಿ ಒಂದು ಗೂಬೆ ಕೂಗೋದು, ಅದ್ರ ಹೆಸರು ಮಾಟೆಲ್ಡ್ ವುಡೌಲ್ ಅಂತ ಹೇಳಿ. ಆ ಗೂಬೆ ಕೂಗೋದು ಕೇಳ್ಬಿಟ್ರೆ ನೀವು ಕನ್ನಡದಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ ಅಂತಾರಲ್ಲ, ಆ ತರ ಕೂಗು. ಅದೊಂದ್ಸಲ ಬೇಕಾದ್ರೆ ನಿಮಗೆ ಕೇಳಿಸ್ತೀನಿ ಅದನ್ನ. ಇದು ರಾತ್ರಿ 3:15 ಕತ್ಲಿದ್ದಾಗ ಜೊತೆಗೆ ಇನ್ನೊಬ್ರು ಕುತ್ಕೊಂಡಾಗ, ಒಂದು ಬೂತ್ ಬಾವಡಿ ಅನ್ನೋ ಜಾಗದಲ್ಲಿ ಕುತ್ಕೊಂಡಾಗ ಇದ್ರದ್ದು ಕಾಲ್ ಕೇಳಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಆ ತರ ದಿವಸಗಳದು. ಬೆಳಗ್ಗೆ 3 ಗಂಟೆಗೆ ಎದ್ದು ಮುಖ ತೊಳ್ಕೊಳ್ಬೇಕು ಅಂದ್ರೆ ನೀರೆಲ್ಲ ಹೆಪ್ಪುಕಟ್ಬಿಟ್ಟಿರೋದು. ಇಟ್ ವುಡ್ ಹ್ಯಾವ್ ಫ್ರಾಸ್ಟೆಡ್, ಫ್ರೋಸನ್. ಒಂದು ದಿವಸ ಇದೇ ಥರ ಎದ್ದು ಎಲ್ಲ ರೆಡಿಯಾಗಿ ನಾನು ಮತ್ತು ಗಿರೀಶ್ ಅಂತ ಹೇಳಿ ಚಿಕ್ಕಮಂಗ್ಳೂರಿನವರು, ಅವರು ವನ್ಯಜೀವಿ ಸಂರಕ್ಷಣೆಯಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ, ಡಿ ವಿ ಗಿರೀಶ್ ಅಂತ. ಗಿರೀಶ್ ನಾನು ಅವತ್ತು ನಡ್ಕೊಂಡು ಹೋಗ್ಬೇಕಿತ್ತು, ಎಲ್ಲಿ ಆಂಟಿಪೋಚಿಂಗ್ ಕ್ಯಾಂಪ್ನಿಂದಾನೆ. ಅಷ್ಟು ದೂರ ಇರಲಿಲ್ಲ ನಾವು ಕೆಲಸ ಮಾಡೋ ಜಾಗ. ಒಂದು 6 ಗಂಟೆ ಆಗಿತ್ತು ನಾವು ನಡೀಲಿಕ್ಕೆ ಪ್ರಾರಂಭ ಮಾಡಿದಾಗ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಾಡು ನಿಮಗೆ ಜನವರಿ ತಿಂಗಳು ಹೇಳಿದ್ನಲ್ಲ ಆಗ್ಲೇ, ಕಾಡು ತುಂಬ ಇಬ್ನಿ. ಅವಾಗ ತುಂಬ ಇಬ್ನಿ ಇರ್ತದೆ ಜನವರಿ ತಿಂಗಳಲ್ಲಿ. ನಡ್ಕೊಂಡು ಹೋಗೋ ಅಂದ್ರೆ ರಣಥಂಬೋರ್ ಕಾಡು ಅಂದ್ರೆ ದೊಡ್ಡ ಮರ ಇರಲ್ಲ, ಚಿಕ್ಕ ಮರಗಳೇ. ಇದು ರಾಜಸ್ಥಾನದ ಕಾಡುಗಳಲ್ಲ, ಮರಗಳು ಚಿಕ್ಕದು. ಹುಲ್ಲುಗಾವಲು, ಎಲ್ಲ ಪ್ರದೇಶದಲ್ಲಿ ಹುಲ್ಲುಗಾವಲು ಹೆಚ್ಚಿರ್ತದೆ ಅಲ್ಲಿ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ನಾನು ಗಿರೀಶ್ ನನ್ನ ಬಲಭಾಗದಲ್ಲಿ ನಡೀತಾ ಇದ್ದಾನೆ, ನಾನು
ರಸ್ತೆಗೆ ಎಡಭಾಗದಲ್ಲಿ ನಡೀತಾ ಇದ್ದೀನಿ, ಒಬ್ರು ಪಕ್ಕ ಒಬ್ರು ನಡ್ಕೊಂಡು ಹೋಗ್ತಾ ಇದ್ವಿ, ಏನು ಮಾತಾಡ್ತಿರ್ಲಿಲ್ಲ, ನಿಶಬ್ದವಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಚಳಿ ಅಲ್ಲ, ಜಾಕೆಟ್ ಹಾಕೊಂಡಿದೀವಿ, ಮಫ್ಲರ್ ಸುತ್ಕೊಂಡಿದೀವಿ, ತಲೆಗೆ ಟೋಪಿ ಹಾಕೊಂಡಿದೀವಿ. ಹಂಗಾಗಿ ಆಚೆ ಕಡೆ ಧ್ವನಿ ಶಬ್ದಗಳು ಹೆಚ್ಚಿಗೆ ಕೇಳಿಸ್ತಾ ಇರ್ಲಿಲ್ಲ. ಅದು ಕೇಳಿಸ್ಬೇಕು ಕಾಡಿನಲ್ಲಿ. ಆದ್ರೆ ಚಳಿ ಇರೋದ್ರಿಂದ ನಾವು ಇಬ್ನಿ ಬೀಳ್ತಾ ಇದೆ, ಕಾಡಲ್ಲಿ ಹೆಚ್ಚಿಗೆ ದೂರ ಕಾಣೋದಿಲ್ಲ. ಆದ್ರೆ ಒಂದು ಅಲ್ಲಿ ನಿಮ್ಗೇನು ಕಂಫರ್ಟ್ ಅಂದ್ರೆ ಅದು ಆನೆಗಳಿಲ್ದಿದ್ರ ಜಾಗ. ಆನೆಗಳಿದ್ರೆ ನೀವು ತುಂಬಾ ಒಂದು ಕಡ್ಡಿ ಮುರಿಯೋದನ್ನು ಕೇಳೋದನ್ನ ಕೇಳ್ಕೊಂಡು ನಡಿಬೇಕು. ಅಲ್ಲಿ ಹುಲಿ ಇದೆ, ಚಿರತೆ ಇದೆ, ಹಾಗಾಗಿ ತೊಂದರೆ ಇಲ್ಲ. ಹುಲಿಗಳು ಚಿರತೆಗಳ ಬಗ್ಗೆ ನೀವು ಹೆದರ್ಕೊಳ್ಳೋದು ಬೇಕಿಲ್ಲ, ಅವಶ್ಯಕತೆ ಇಲ್ಲ. ಎಷ್ಟು ಸಿಂಪಲ್ ಆಗಿ ಹೇಳಿದ್ರೆ ಅಲ್ಲಿ ಹುಲಿ ಇದೆ, ಚಿರತೆ ಇದೆ ಅಷ್ಟೇ ಅಂತ. ಆನೆ ಇದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು ಕಾಡಿನಲ್ಲಿ. ಹಾಗಾಗಿ ನಡೆಯುವಾಗ ಮಫ್ಲರ್ ಎಲ್ಲ ಸುತ್ಕೊಂಡಿದೀವಿ, ಕಿವಿಗೆ ಏನು ಶಬ್ದ ಹೆಚ್ಚಿಗೆ ಕೇಳ್ತಾ ಇಲ್ಲ. ನಡ್ಕೊಂಡು ಹೋಗ್ತಾ ಇದೀವಿ. ನಡ್ಕೊಂಡು ಹೋಗುವಾಗ ನಾನು ಆಚೆ ಈಚೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಡೆಯುವಾಗ ನಂಗೇನೋ ನನ್ನ ಎಡಗಡೆಯಲ್ಲಿ ಏನೋ ಕುತ್ಕೊಂಡಿದ್ದೆ ಪ್ರಾಣಿ ಅಂತ ಅನ್ನಿಸ್ತು. ಏನಕ್ಕೆ ಅಂತ ಹೇಳಿ ಒಂದು ಸ್ವಲ್ಪ ತಿರುಗಿ ನೋಡಿದ್ರೆ ಒಂದು 10 ಮೀಟರ್ ದೂರದಲ್ಲಿ ರಸ್ತೆ ಬದಿಯಲ್ಲಿ ಒಂದು ಹುಲಿ ಕೂತ್ಕೊಂಡಿದೆ. ಆ ಇಬ್ನಿಯ ಮಧ್ಯದಲ್ಲಿ ಆ ಸುಂದರವಾದ ಬೆಳಗ್ಗೆಯಲ್ಲಿ ನಮ್ಮಿಂದ ಒಂದು 10 ಮೀಟರ್ ಅಂದ್ರೆ 10 ಅಡಿಯಲ್ಲಿ ಒಂದು ಹುಲಿ ಕೂತ್ಕೊಂಡು ನನ್ನನ್ನೇ ನೋಡ್ತಾ ಇದೆ. ನಾನು ನೋಡ್ತೀನಿ, ಅದ್ರ ಕಣ್ಣನ್ನು ನಾನು ನೋಡ್ತೀನಿ, ನನ್ನ ಕಣ್ಣು ಅದು ನೋಡ್ತಾ ಇದೆ. ನನಗೆ ಅವಾಗ ಒಂದ್ ಸ್ವಲ್ಪ ಹೃದಯ ಬಾಯಿಗೆ ಬಂದಂಗೆ ಆಯ್ತು. ಗಿರೀಶನ್ ಕೈ ಹಿಚ್ಚಕ್ಕಿದೆ, ನನಗೆ ಮಾತಾಡೋಂಗಿಲ್ವಲ್ಲ, ಒಂದು ಎಡಗೈ ಹಿಚ್ಚಕ್ಬಿಟ್ಟು ಹುಲಿ 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 ಅಂತ ಪಿಸ್ಗಟ್ಟದೆ ಒಂಥರ. ಅವ್ನು ಗಿರೀಶನ್ಗೂ ಗೊತ್ತಾಯ್ತು, ಅವನು ನೋಡ್ತಾ ಇದ್ದಾನೆ, ಹುಲಿ ನಮ್ಮನ್ನೇ ನೋಡ್ತಾ ಇದೆ, ನಾವು ಅದನ್ನೇ ನೋಡ್ತಾ ಇದೀವಿ. ಬಹುಶಃ ಅಷ್ಟು ಹತ್ತಿರದಿಂದ ನಡ್ಕೊಂಡು ನಡಿಗೆಯಲ್ಲಿ ಆನ್ ಫುಟ್ ನೀವು ಹುಲಿಯ ಕಣ್ಣುಗಳನ್ನ, ಅದು ನಿಮ್ಮನ್ನ ನೋಡೋದು, ನೀವು ಅದನ್ನ ನೋಡಿದ್ರೆ ಆ ರೋಮಾಂಚನ ಇದೆಯಲ್ಲ, ದಟ್ ಈಸ್ ಅನ್ಬಿಲೀವಬಲ್. ದಟ್ ಈಸ್ ಸಮಥಿಂಗ್ ಔಟ್ ಆಫ್ ದಿಸ್ ವರ್ಲ್ಡ್, ಐ ವಿಲ್ ಟೆಲ್ ಯು. ನೀವು ಇದು ಪ್ರಪಂಚದ ಯಾವುದೇ ಅತಿ ಸುಂದರವಾದ ಮೂವಿ ನೋಡೋದಕ್ಕಿಂತ ಹೆಚ್ಚಿನ ರೋಮಾಂಚನ ಬರ್ತದೆ ನಿಮ್ಗೆ. ಮುಂಗಾರು ಮಳೆ ಅದೆಲ್ಲ ಬಿಟ್ಬಿಡಿ, ಅದಕ್ಕಿಂತ ಹೆಚ್ಚಿಗೆ ರೋಮಾಂಚನ ಇದು. ಆ ಹುಲಿ ನಮ್ಮನ್ನ ನೋಡ್ತಾ ಇದೆ, ನಾವು ಅದನ್ನ ನೋಡ್ತಾ ಇದ್ದೀವಿ. ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಆದ್ರೆ ನಿಶಬ್ದವಾಗಿ ನಿಂತ್ಬಿಟ್ವಿ, ಅಳ್ಳಾಡ್ಲಿಲ್ಲ. ಆದ್ರೆ ಹುಲಿನ ಹೆಚ್ಚು ಹೊತ್ತು ನೋಡೋಂಗೂ ಇಲ್ಲ. ನಾನು ಕಣ್ಣ ಗುಡ್ಡೆಗಳನ್ನ ಈ ಕಡೆಗೆ ತಿರುಗಿಸ್ಕೊಂಡ್ಬಿಟ್ಟೆ. ಹುಲಿ ನಮ್ಮನ್ನು ನೋಡ್ತಾ ಇದೆ ಅಂತ ನನಗೆ ಗೊತ್ತಿತ್ತು. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಬಹುಶಃ 1 ನಿಮಿಷ ಆಗಿರ್ಬೋದು. 1 ನಿಮಿಷ ಒಂಥರ 1 ವರ್ಷದ ಥರ ಅನ್ಸುತ್ತೆ ಆ ಸಮಯಗಳಲ್ಲಿ. ಒಂದು ಸ್ವಲ್ಪ ಚರ ಅಂತ ಶಬ್ದ ಆಯಿತು. ನಾನು ಹಂಗೆ ನನ್ನ ಕಣ್ಣನ್ನು ಅದ್ರ ಕಡೆ ತಿರುಗಿಸಿ ನೋಡಿದ್ರೆ ಅವಾಗ ಎದ್ದಿತ್ತದು. ಹುಲಿ ಎದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೆ. ಹುಲ್ಲುಗಳ ಮಧ್ಯ ಮೇಲ್ಗಡೆ ಹುಲಿಯ ಬೆನ್ನು ಮಾತ್ರ ಕಾಣ್ತಾ ಇದೆ, ತಲೆ ಕಾಣಿಸ್ತಾ ಇದೆ ಅಷ್ಟೇ. ಹುಲಿ ಸಂಪೂರ್ಣ ಬಾಡಿ ಕಾಣಿಸ್ತಾ ಇಲ್ಲ. ಹುಲ್ಲಿನ ಮಧ್ಯ ಇಬ್ಬನಿಯ ಸೀಳ್ಕೊಂಡು ನಮ್ಮ ಕಡೆ ನಡ್ಕೊಂಡು ಹೋಗ್ತಾ ಇದೆ. ನಮ್ಮಿಂದ ದೂರಕ್ಕೆ ಹುಲಿ ನಮ್ಮಿಂದ ಸುಮಾರು ಒಂದು 20 ಮೀಟರ್ 25 ಮೀಟರ್ ಹೋಗಿರ್ಬೇಕು. ಹೋದ್ಮೇಲೆ ನಿಂತ್ಕೊಂಡು ವಾಪಸ್ಸು ನಮ್ಮ ಕಡೆ ತಿರುಗ್ಬಿಟ್ಟು, ನೋಡ್ರಪ್ಪ, ನನ್ನ ಪಾಡಿಗೆ ನಾನು ಹೋಗ್ತಿದ್ದೀನಿ, ನೀವು ನಿಮ್ಮ ಪಾಡಿಗೆ ಹೊರಟೋಗಿ, ನಿಮಗೆ ಸಂಬಂಧ ಇಲ್ಲ ಅಂತ ಹೇಳ್ತು ಅನ್ಸು ನನಗೆ ಅವತ್ತು. ಅವಾಗ ಗೊತ್ತಾಯ್ತು ಅದೊಂದು ಹೆಣ್ಣು ಹುಲಿ, ಗಂಡು ಹುಲಿ ಅಲ್ಲ. ಅವಾಗ ನಂಗೂ ಮದುವೆ ಆಗಿರ್ಲಿಲ್ಲ, ಅದು ಬೇರೆ ವಿಚಾರ. ಹೆಣ್ಣು ಹುಲಿ ಒಂದು 30 ಮೀಟರ್ ದೂರದಲ್ಲಿ ನಿಂತ್ಕೊಂಡು ನಮ್ಮ ಕಡೆ ನೋಡ್ತಲ್ಲ, ಅದು ನಾನು ಎಂದೂ ಜೀವನದಲ್ಲಿ ಮರಿಲಿಕ್ಕಾಗದಂತಹ ಅನುಭವ. ಅದಾದ್ಮೇಲೆ ಅದು ಸ್ವಲ್ಪ ಹೊತ್ತಾದ್ಮೇಲೆ ನಡ್ಕೊಂಡು ಹೊರಟೋಗಿ ಹುಲ್ಲುಗಳ ಮಧ್ಯೆ ಕಾಣೆ ಆಯಿತು. ಸೊ it completely vaporized into thin air ಅಂತ ಹೇಳ್ತಾರಲ್ಲ ಇಂಗ್ಲಿಷ್ನಲ್ಲಿ. ದಟ್ ಮೆಟಫೋರ್ ವಾಸ್ ಸೋ ಮಚ್ ಟ್ರೂ ವೆನ್ ಐ ಸಾ ಇಟ್. ಆ ಹುಲಿಯನ್ನ ಅದು ನೋಡಿದ್ದು ಅಷ್ಟು ಹತ್ತಿರದಲ್ಲಿ, ಅದ್ರ ಕಣ್ಣನ್ನು ನೋಡಿದ್ದಿದೆಯಲ್ಲ, ಇಟ್ಸ್ ಜೇನುತುಪ್ಪದ ಬಣ್ಣ ಇರುತ್ತೆ ಅದ್ರ ಕಣ್ಣು. ಇಟ್ಸ್ ಹನಿ ಐಡ್ ಪ್ರೆಡೇಟರ್. ಇಟ್ಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಟೈಮ್ಸ್ ಐ ಹ್ಯಾವ್ ಹ್ಯಾಡ್ ಇನ್ ಮೈ ಲೈಫ್. ಅಷ್ಟು ಹತ್ತಿರದಲ್ಲಿ ನಡಿಗೆಯಲ್ಲಿ ಹುಲಿ ಸಫಾರಿಯಲ್ಲಿ ಹುಲಿ ನೋಡೋದೆಲ್ಲ ಬಹಳ ಒಂಥರ ಅದ್ರ ಅನುಭವ ಬೇರೆ. ಆದರೆ ನಡೆದು ಅದರಲ್ಲಿ ಇಬ್ಬರೇ ನಡೀತಾ ಇರುವಾಗ ಹುಲಿ ನೋಡೋದಿದೆಯಲ್ಲ, it is one of the most fascinating and most beautiful moments it can happen for anybody, and it will be a very beautiful moment, believe me. It can happen for anybody. ಆದ್ರೆ ಅದೇನಾದ್ರೂ ಆಯ್ತು ಅಂದ್ರೆ ಜನ ಬಂದು ಅದರ ಸ್ಟೋರಿನ ನಮಗೆ ಹೇಳ್ತಾರಾ ಇಲ್ವಾ ಅದ್ರ ಬಗ್ಗೆ ಅಂತೂ ನಮಗೆ ಗೊತ್ತಿಲ್ಲ. ಬಟ್ ಇದಾದ್ಮೇಲೆ ನೀವಿಬ್ರು ಏನ್ ಮಾಡಿದ್ರಿ? ಮುಂದೆ ಹೋದ್ರಾ ಅಥವಾ ಹಿಂದೆ ಹೋದ್ರಾ? ಇಲ್ಲ, ನಮ್ ಕೆಲಸ ಮಾಡ್ಬೇಕಲ್ಲ. ಏನಾದ್ರೂ ಹುಲಿ ಬಂದ್ರು ಮಾಡ್ಬೇಕು, ಆನೆ ಬಂದ್ರು ಮಾಡ್ಬೇಕು, ಚಿರತೆ ಬಂದ್ರು ಮಾಡ್ಬೇಕು. ನಾವು ಮುಂದುವರ್ಸ್ಕೊಂಡು ಹೋದ್ವಿ. ಆದ್ರೆ ಆ ದಿನ ಏನು ಜನವರಿ 2000 ಇಸ್ವಿಯ ದಿನ ಏನಿದೆ, that day from January 2000, I'll tell you very honestly, it's one of those most beautiful times. It is like, perhaps people perhaps feel when they fall in love for the first time. You see the tiger at such close quarters,
and you put its eye into its eyes and it is doing it, and it's vice versa. I'll tell you, it's a most amazing moment in my life. Idunna nanu ella kelugarige, all listeners of Radio City, they should observe this, and I hope they can also get this experience in their lifetimes. ಆದರೆ ನಡೆಯೋದು ಕಾಡಿನಲ್ಲಿ ಅನುಮತಿ ಸಿಗೋದು ಕಷ್ಟ. ಆದರೆ ಐ ಟೆಲ್ ಯು ವೆರಿ ಹಾನೆಸ್ಟ್ಲಿ, ಕಾಡಿನಲ್ಲಿ ನಡೆಯುವಂಥ ಅನುಭವ ಇದೆಯಲ್ಲ, ಇಟ್ಸ್ ಒನ್ ಆಫ್ ದ ಮೋಸ್ಟ್ ಮ್ಯಾಜಿಕಲ್ ಮೂಮೆಂಟ್ಸ್ ಯು ಕ್ಯಾನ್ ಹ್ಯಾವ್. ನಿಶಬ್ದವಾಗಿರ್ತದೆ, ಪಕ್ಷಿಗಳು ಕೂಗ್ತಾ ಇರ್ತದೆ, ನಂತರ ಪ್ರಾಣಿಗಳು ಕೂಗ್ತಾ ಇರ್ತದೆ. ಆ ಶಬ್ದದ ಆಧಾರದ ಮೇಲೇ ನಮ್ಗೆ ಎಷ್ಟು ಪ್ರಾಣಿಗಳಿದೆ, ಯಾವ್ಯಾವ ಪ್ರಾಣಿ ಇದೆ ಅಂತ ಗೊತ್ತಾಗ್ತದೆ. ಅದ್ರೂ ಒಂದು ದೂರದಲ್ಲೆಲ್ಲೋ ಆನೆಗಳಿರುವಂಥ ಕಾಡಿನಲ್ಲಿ ದೂರದಲ್ಲೆಲ್ಲೋ ಒಂದು ಕಡ್ಡಿ ಮುರಿದಾಗ ಗೊತ್ತಾಗುತ್ತೆ ಅದು ಆನೆ ಅಂತಾನೆ ಗೊತ್ತಾಗುತ್ತೆ. ಆ ಸಿಗ್ನೇಚರ್ ಸೌಂಡ್ಸ್ ಇರುತ್ತಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋದು ವೈಲ್ಡ್ ಲೈಫ್ ಅವ್ರಿಗೆ ಬಹಳ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ವೈಲ್ಡ್ ಲೈಫರ್ಸ್ ಹ್ಯಾವ್. ಅವ್ರಿಗೆ ಕಣ್ಣು, ಕಿವಿ, ಮೂಗು ಎಲ್ಲ ಚೆನ್ನಾಗಿರುತ್ತೆ. ಮೂಗು ಯಾಕೆ ಬೇಕು ಅಂದ್ರೆ ಹುಲಿ ಉಚ್ಚ ಇದಿರೋ ಜಾಗದಲ್ಲಿ ವಾಸನೆ ಬರುತ್ತೆ, ದೂರದಿಂದನೇ ವಾಸನೆ ಬರುತ್ತೆ, ನಮಗೆ ಗೊತ್ತಾಗುತ್ತೆ. ಆ ಥರ ಎಲ್ಲ ನಮ್ಮ ಇಂದ್ರಿಯಗಳನ್ನ, ಆಲ್ ಅವರ್ ಸೆನ್ಸಸ್ ಆರ್ ವೆರಿ ಶಾರ್ಪ್ ಫಾರ್ ವೈಲ್ಡ್ ಲೈಫರ್ಸ್ ಆ್ಯಂಡ್ ನ್ಯಾಚುರಲಿಸ್ಟ್ ಹೂ ಲವ್ ಟು ವಾಕ್ ಇನ್ ನೇಚರ್. ಹಾಗಾಗಿ ನಡೆದ್ರೆ ಕಾಡಿನಲ್ಲಿ ಆಗುವಂಥ ಅನುಭವಗಳು ಬಹಳ ಸುಂದರವಾದ ಅನುಭವಗಳು. ನೋಡಿಪ್ಪ, ಕಾಡಲ್ಲಿ ನಡೆದ್ರೆ ಅಂತ ಹೇಳ್ತಿದ್ದಾರೆ, ಬಟ್ ನಡಿಬೇಕು ಅಂದ್ರೆ ಫಾರೆಸ್ಟ್ ಅಫಿಷಿಯಲ್ಸ್ ಜೊತೆಲೆ ನಡೀರಿ ಅಥವಾ ಅವರ ಪರ್ಮಿಷನ್ ತಗೊಂಡು ಅದಾದ್ಮೇಲೆ ನಡೀರಿ. ಹಾಗೆ ನಡೆಯೋಕೆ ಹೋದ್ರೆ ಕಾಡಿನಲ್ಲಿ ನಿಮಗೆ ಫೈನ್ ಬೀಳೋದು ಗ್ಯಾರಂಟಿನೇ. ಇದನ್ನ ಹೇಳ್ತಾ ಇವತ್ತಿನ ಕಥೆಯನ್ನ ನಾವು ಸಮಾಪ್ತ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸಂಜಯ್, ಇವತ್ತಿನ ಕಥೆಯನ್ನ ನಮಗೆ ಹೇಳಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.